ಶಿವಮೊಗ್ಗದಲ್ಲಿ ದೇವರ ಮೂರ್ತಿಗಳಿಗೆ ಅಪಮಾನ ಮಾಡಿದ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಜ್ಞಾನಭಾರತಿಯ ಕ್ಯಾಂಪಸ್ನ ಉಳ್ಳಾಳ್ ಜಂಕ್ಷನ್ನಲ್ಲಿರುವ ನಾಗರಕಟ್ಟೆ ದೇವಸ್ಥಾನ ಬಳಿ ಕಿಡಿಗೇಡಿಗಳು ದುಷ್ಕೃತ್ಯವೆಸಗಿದ್ದಾರೆ. ದೇವರ ನಾಗರಕಟ್ಟೆ ಕಲ್ಲುಗಳನ್ನು ಧ್ವಂಸ ಮಾಡಿ ವಿಕೃತಿ ಮೆರೆದಿದ್ದಾರೆ. ಘಟನೆ ಬೆಳಕಿಗೆ ಬರ್ತಿದ್ದಂತೆ ಸ್ಥಳದಲ್ಲಿ ಜಮಾಯಿಸಿದ ಸ್ಥಳೀಯರು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನಾಗದೇವರ ಕಲ್ಲು ಕಿತ್ತೆಸೆದಿರುವ ದುಷ್ಕರ್ಮಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆರಾಯನ ಕೃಪೆಗಾಗಿ ಬೀದರ್ ಎಪಿಎಂಸಿ ಮಾರುಕಟ್ಟೆಯ ಹಮಾಲರು ಮತ್ತು ಮಹಿಳಾ ಕಾರ್ಮಿಕರ ಸಂಘದವರು ಸಿದ್ಧಿ ವಿನಾಯಕ ದೇಗುಲದವರೆಗೂ ಪಾದಯಾತ್ರೆ ನಡೆಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಳೆ ಇಲ್ಲದೆ ಕಂಗೆಟ್ಟಿರುವ ರೈತರನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ಸಿದ್ಧಿ ವಿನಾಯಕನಿಗೆ ಪ್ರಾರ್ಥಿಸಿದ್ದಾರೆ. ನಗರದ ಗಾಂಧಿಗಂಜ್ನಿಂದ ನೆರೆಯ ತೆಲಂಗಾಣ ಗಡಿಯಲ್ಲಿರುವ ಸಿದ್ಧಿ ವಿನಾಯಕ ದೇಗುಲದವರೆಗೂ ಪಾದಯಾತ್ರೆ ನಡೆಸಿದ್ರು. ವಿಘ್ನ ನಿವಾರಕ ಗಣಪತಿಗೆ ಮಳೆ ಕರುಣಿಸುವಂತೆ ಪೂಜೆ ಮಾಡಿದ್ರು. ಮಹಿಳಾ ಕಾರ್ಮಿಕರು ತಲೆಯ ಮೇಲೆ ಕಳಸ ಹೊತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಹಮಾಲರು ಭಜನೆ ಮಾಡುತ್ತಾ ಸಿದ್ಧಿ ವಿನಾಯಕ ಮಂದಿರಕ್ಕೆ ಸಾಗಿದ್ರು. ಇದೇ ವೇಳೆ ಮಾತನಾಡಿದ ಹಮಾಲರು, ಮಳೆ ಬಾರದಿದ್ದಾಗ ಸಂಕಷ್ಟ ಚತುರ್ಥಿ ಎಂದು ಪಾದಯಾತ್ರೆ ಮಾಡಿ ವರುಣನ ಕೃಪೆಗಾಗಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿ ಇದ್ರೆ ಎಪಿಎಂಸಿಯಲ್ಲಿ ನಮಗೂ ಯಾವುದೇ ಕೆಲಸ ಇರಲ್ಲ. ನಾವೆಲ್ಲರೂ ಕೆಲಸವಿಲ್ಲದೆ ಕೈಕಟ್ಟಿ ಕುಳಿತುಕೊಳ್ಬೇಕಾಗತ್ತೆ. ಹೀಗಾಗಿ ಸಿದ್ಧಿ ವಿನಾಯಕನ ಮೊರೆ ಹೋಗಿದ್ದೇವೆ. ರೈತರು ಮತ್ತು ಕಾರ್ಮಿಕರನ್ನ ವಿಘ್ನ ವಿನಾಯಕ ಈ ಸಮಸ್ಯೆಯಿಂದ ಪಾರು ಮಾಡುತ್ತೆ ಎಂಬ ನಂಬಿಕೆ ಇದೆ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.